ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾತಾಡಲಿದ್ದೇವೆ ಅಂತಂದರೆ, ದಿನಾಂಕ 13/12/2025 ನಡೆದಂತಹ ನವೋದಯ ವಿದ್ಯಾಲಯ ಏನು ಪರೀಕ್ಷೆ ಇತ್ತು ಆ ಎಕ್ಸಾಮ್ನ ಕಟ್ ಆಫ್ ಬಗ್ಗೆ ಮಾತಾಡಲಿದ್ದೇವೆ. ಓಕೆ, ಸೊ ನಾವು ಈ ಒಂದು ಎಕ್ಸಾಮ್ ನಡೆದಂಥ ದಿನ ಈ ಒಂದು ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ವಿ. ಓಕೆ, ಸೊ ಈ ಒಂದು ವಿಡಿಯೋಗಳ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಕಾಮನ್ನಾಗಿ ಇದ್ದಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ ನಮ್ಮ ಮಗು ಈ ಸಲ 90 ತೊಗೊಂಡಿದೆ, 85 ತೊಗೊಂಡಿದೆ, 75 ತೊಗೊಂಡಿದೆ, 93 ತೊಗೊಂಡಿದೆ, ಹಾಗಾದರೆ ನಮ್ಮ ಮಗು ಈ ಸಲ ಈ ಒಂದು ನವೋದಯ ಪರೀಕ್ಷೆಯನ್ನು ಪಾಸ್ ಆಗುತ್ತಾ ಇಲ್ವಾ ಹೇಳಿ ಅಂತ ಹೇಳಿ. ಓಕೆ, ಈ ಥರನಾದಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಬೇಕಪ್ಪ ಅಂತಂದರೆ, ಯಾರೂ ಕೂಡ ಯಾವುದೇ ಯೂಟ್ಯೂಬ್ ಚಾನಲ್ನವರಾಗಿರ್ಬೋದು, ಯಾವುದೇ ಶಿಕ್ಷಕರಾಗಿರ್ಬೋದು ತುಂಬ ನಿಖರವಾಗಿ ಒಂದು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಆಮೇಲೆ ಕಮೆಂಟ್ ಮಾಡುವಂಥ ಎಲ್ಲರಿಗೂ ನಾವು ಸಪ್ರೇಟಾಗಿ ಏನು ಉತ್ತರವನ್ನು ಕೊಡಲಿಕ್ಕೂ ಆಗೋದಿಲ್ಲ. ಓಕೆ, ಸೊ ಹಾಗಾದರೆ ಈ ಒಂದು ಕಟ್ ಆಫ್ ಬಗ್ಗೆ ಇರುವಂತಹ ಗೊಂದಲ ಅಥವಾ ನಿಮ್ಮ ಮಗು ಪಾಸ್ ಆಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರವನ್ನು ಕೊಡಲಿದ್ದೇನೆ. ಮೊದಲೇ ಹೇಳಿದಾಗೆ ನಾವು ನಿಖರವಾಗಿ ಅಂತೂ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವೇ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಮಗುವುದು. ಓಕೆ, ಸೊ ನಿಮ್ಮ ಕಾಸ್ಟ್ ಯಾವುದು, ನಿಮ್ಮ ಏನು ರೂರಲ್ ಗ್ರಾಮೀಣದವರಿದ್ದೀರಾ ಇಲ್ಲ ನಗರ ಪ್ರದೇಶದವರಿದ್ದೀರಾ, ಸೊ ಇದೆಲ್ಲ ಕ್ಯಾಟಗರಿ ವೈಸು ರಿಸರ್ವೇಷನ್ ವೈಸು ನೀವೇ ಚೆಕ್ ಮಾಡ್ಕೊಳ್ಬೇಕು. ಹೇಗೆ ಚೆಕ್ ಮಾಡ್ಕೊಳ್ಬೋದು ಅಂತಂದರೆ, ಒಂದು ಅಂದಾಜನ್ನು ನೀವು ಹೇಗೆ ಮಾಡ್ಬೋದು ಅಂತಂದರೆ, ಕಳೆದ ವರ್ಷದ ಅಥವಾ ಹಿಂದಿನ ವರ್ಷದ ಕಟ್ ಆಫ್ ಲಿಸ್ಟನ್ನು ನೀವು ನೋಡ್ಕೊಳ್ಬೇಕು. ಓಕೆ, ನೋಡಿ ನಿಮ್ಮ ಜಿಲ್ಲೆಗೆ ಹಿಂದಿನ ವರ್ಷ ಎಷ್ಟು ಮಾರ್ಕ್ಸ್ಗೆ ನಿಂತಿದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಈ ವರ್ಷ ಎಲ್ಲಿಗೆ ನಿಲ್ಬೋದು ಅಂತ ಒಂದು ಅಂದಾಜು ಸಿಗುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಮಗು ಈ ಸಲ ಪಾಸ್ ಆಗುತ್ತೋ ಇಲ್ಲೋ ಅಂತೇಳಿ ನಿಮಗೆ ಒಂದು ಉತ್ತರ ಸಿಗ್ತದೆ. ಓಕೆ, ಸೊ ಹಾಗಾದರೆ ನೀವೇ ನಿಮ್ಮ ಮಗುವಿನ ರಿಸಲ್ಟನ್ನು ಹೇಗೆ ನೋಡುವುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಈ ಒಂದು ಹಿಂದಿನ ವರ್ಷದ ಕಟ್ ಆಫ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅದನ್ನು ಸಹ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅಂತ ನೀವು ಮೊದಲಿಗೆ ತಿಳ್ಕೊಳ್ಬೇಕು. ಓಕೆ, ನೀವು ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ರೂರಲ್ ಕೋಟಾ ಅಂತ ಇದೆ. ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇರುವಂತಹ ರಿಸರ್ವೇಷನ್ ಎಷ್ಟು ಅಂತ ನೋಡ್ಬೋದು. ನೀವು ಇಲ್ಲಿ ಎಷ್ಟಿದೆ ಗ್ರಾಮೀಣ ಪ್ರದೇಶದವರಿಗೆ 75% ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು 100 ಸೀಟುಗಳು ಇದ್ದಲ್ಲಿ ಅದರಲ್ಲಿ 75 ವಿದ್ಯಾರ್ಥಿಗಳನ್ನು ಗ್ರಾಮೀಣ ಪ್ರದೇಶದಿಂದ ಇರುವಂಥ ಮಕ್ಕಳನ್ನೇ ಅವರು ಸೆಲೆಕ್ಟ್ ಮಾಡಿ ತೆಗೆದುಕೊಳ್ತಾರೆ. ಓಕೆ, ಆಮೇಲೆ ಈ 75 ಮಕ್ಕಳನ್ನು ಬಿಟ್ಟು ಇನ್ನುಳಿದಂತಹ 100ರಲ್ಲಿ 75 ಕಳೆದರೆ ಎಷ್ಟು, 25. ಇನ್ನುಳಿದಂತಹ 75ರಲ್ಲಿ ಯಾವುದಾದ್ರನ್ನ ತೊಗೊಳ್ತಾರೆ, ಅರ್ಬನ್ ಅಂದರೆ ನಗರ ಪ್ರದೇಶದಿಂದ ಏನಾದರೂ ತೊಗೊಳ್ಬೋದು, ಅಥವಾ ಎಲ್ಲಕ್ಕಿಂತ ಹೆಚ್ಚಿನ ಮಾರ್ಕ್ಸ್ಗಳನ್ನ ತೆಗೆದುಕೊಂಡಂತಹ ಮಕ್ಕಳನ್ನು ಅಂದರೆ ಓಪನ್ ಮೆರಿಟ್ ಬೇಸಸ್ ಮೇಲೆ 25 ವಿದ್ಯಾರ್ಥಿಗಳನ್ನ ಅವರು ತೆಗೆದುಕೊಳ್ತಾರೆ. ಓಕೆ, ಆಮೇಲೆ SC ಅಂದರೆ ಶೆಡ್ಯೂಲ್ ಕಾಸ್ಟ್, ಈ ಒಂದು ವಿದ್ಯಾರ್ಥಿಗಳನ್ನು 15% ಅಂದರೆ 100ರಲ್ಲಿ ಒಂದು 15 ಮಕ್ಕಳು SC ಕಾಸ್ಟ್ನವರು ಇರ್ತಾರೆ. ಹಾಗೆ SC ಕಾಸ್ಟ್ನವರು ಎಷ್ಟಿರ್ತಾರೆ, 7.5% ಅಥವಾ 100ರಲ್ಲಿ 8 ಮಕ್ಕಳು ST ಕ್ಯಾಟಗರಿಗೆ ಸಂಬಂಧಿಸಿದವರು ಇರ್ತಾರೆ. ಇದನ್ನೆಲ್ಲ ಬಿಟ್ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗದ ಒಂದು ಜಾತಿಗೆ ಸೇರಿದಂಥ ಮಕ್ಕಳು ಎಷ್ಟಿರ್ತಾರೆ, 27% ಅಂದರೆ 100ರಲ್ಲಿ 27 ಮಕ್ಕಳು ಇರ್ತಾರೆ. ಆಮೇಲೆ ದಿವ್ಯಾಂಗ ಅಂದರೆ ಅಂಗವಿಕಲ ಮಕ್ಕಳು ಎಷ್ಟಿರ್ತಾರಪ್ಪ ಅಂತಂದರೆ ಒಂದು 100ರಲ್ಲಿ 3 ಮಂದಿ ಇರ್ತಾರೆ, ಅಂದರೆ 3% ರಿಸರ್ವೇಷನ್ ಇದೆ. ಓಕೆ, ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ನೋಡೋದಾದರೆ, ಆಮೇಲೆ ಇನ್ನೊಂದು ವಿಷಯ, 100ರಲ್ಲಿ 1/3 ಅಂದರೆ 1% ಓಕೆ, ಅಂದರೆ ಒಂದು 100ರಲ್ಲಿ 33 ವಿದ್ಯಾರ್ಥಿಗಳನ್ನು ಅವರು ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ನಿಮಗೆ ರೂರಲ್ ಕೋಟಾದಿಂದ ಎಷ್ಟು ಮಕ್ಕಳನ್ನ ತೆಗೆದುಕೊಳ್ತಾರೆ, ಅರ್ಬನ್ನಿಂದ ಎಷ್ಟು, STಯಿಂದ ಎಷ್ಟು, SC ST ಹಾಗೆ OBCಯಿಂದ ಎಷ್ಟೆಷ್ಟು ಗೊತ್ತಾಯ್ತು ನಿಮಗೆ. ಓಕೆ, ಸೊ ಈಗ ಏನು ಮಾಡೋಣ, ಕಳೆದ ವರ್ಷದ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳೋಣ. ಯಾವುದು, ಕಟ್ ಆಫ್ PDF ಡೌನ್ಲೋಡ್ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು, ನೀವು ಮೊದಲಿಗೆ ಒಂದು ನಿಮ್ಮ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಬೇಕಂತಂದರೆ, ನವೋದಯ
gov.in ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಏನು ಕಾಣಿಸುತ್ತೆ ನಿಮಗೆ, ಇಲ್ಲಿ ನೋಡ್ಬೋದು ನೀವು https navodaya.gov.in ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಎದ್ರ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಅಡ್ಮಿಷನ್ ಅಂತ ಇದೆ ನೋಡಿ, ಹೌದಾ? ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಅಡ್ಮಿಷನ್ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸರಿ, ಅಡ್ಮಿಷನ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು. ಓಕೆ, ಏನಿದೆಪ್ಪ ಅಂತಂದರೆ ಕ್ಲಿಕ್ ಹಿಯರ್ ಟು ಚೆಕ್ ದ ಮಾರ್ಕ್ಸ್ ಫಾರ್ ಕ್ಲಾಸ್. ಇದೆಲ್ಲ ಕಳೆದ ವರ್ಷದ್ದು 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂಥದ್ದು. ಸೊ ಏಪ್ರಿಲ್ನಲ್ಲಿ ನಡೆದಂಥದ್ದು ಕಟ್ ಆಫ್ ಎಷ್ಟಿದೆಯಪ್ಪ ಅಂತಂದರೆ ನೀವಿಲ್ಲಿ ನೋಡ್ಬೋದು ಎಷ್ಟಿದೆ. ಕಟ್ ಆಫ್ ಲಿಸ್ಟ್ ಫಾರ್ ಕ್ಲಾಸ್ 6th JNVST ಹೆಲ್ಡ್ ಆನ್ 18/1/2025 ಅಂದರೆ ಕಳೆದ ವರ್ಷ, ಅಂದರೆ ಇದೇ 2025ನಲ್ಲಿ ಜನವರಿಯಲ್ಲಿ ಸಹ ನಡೆದಿತ್ತು. ಓಕೆ, ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಸೈಡ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ, ಹೌದಾ? ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ದೇಶದ ನಾನಾ ರಾಜ್ಯಗಳ ಕಟ್ ಆಫ್ ಲಿಂಕನ್ನು, ಅದು ಹೇಗೆ ಜಿಲ್ಲೆಗೆ ಏನೇನು ಕಟ್ ಆಫ್ ಇದೆ ಅದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೀವಿಲ್ಲಿ ನೋಡ್ಬೋದು ನಮ್ಮ ರಾಜ್ಯಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ ಈ ರೀತಿ ಎಲ್ಲ ಡಿಸ್ಟ್ರಿಕ್ಟ್ ಕೋಡ್ ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ಬ್ಲಾಕ್ ನಂಬರ್ ಅಂತಂದರೆ ಏನು, ನಿಮ್ಮ ತಾಲೂಕಿಗೆ ಕೆಲವೊಂದು ನಂಬರನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಬ್ಲಾಕ್ ನಂಬರ್ ಅಂತ ಇವರು ಕರೀತಾರೆ. ಹಾಗೆ ಜೆಂಡರ್ ಬಾಯ್ ಮತ್ತು ಗರ್ಲ್ ಕೊಟ್ಟಿದ್ದಾರೆ. ಇಲ್ಲಿ ಕೋಟಾ ಸಹ ಕೊಟ್ಟಿದ್ದಾರೆ. ಆಮೇಲೆ ಕಟ್ ಆಫ್ ಮಾರ್ಕ್ ಎಷ್ಟೆಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಸದ್ಯಕ್ಕೆ ನಾನು ನಮ್ಮ ಕರ್ನಾಟಕದ್ದೇ ಒಂದು ಜಿಲ್ಲೆಯದು ಓಪನ್ ಮಾಡಿ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ ನಾನೀಗ ಬೆಳಗಾವಿಯದ್ದು ತೆಗೆದು ತೋರಿಸ್ತೇನೆ ನಿಮಗೆ. ಓಕೆ, ಸೊ ಬೆಳಗಾವಿ ಎಲ್ಲಿದೆ? ಎಸ್, ಬೆಳಗಾವಿದು ನೋಡ್ಬೋದು ನೀವು. ಇಲ್ಲಿ ನಮ್ಮ ಮೊದಲನೇದಾಗಿ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಸ್ಟೇಟ್ ಕೋಡ್ ಏನಿದೆ ಇಲ್ಲಿ 10 ಇದೆ, ಹೌದಾ? ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಕೋಡ್ಗಳೆಲ್ಲ ಇದೆ. ಓಕೆ, ಸೊ ಸದ್ಯಕ್ಕೆ ಬೆಳಗಾವಿದು ನೋಡೋದಾದರೆ ಒಂದು ನಿಮಿಷ. ಬೆಳಗಾವಿದು ಇಲ್ಲಿದೆ, ಎಲ್ಲಿದೆ? ಓಕೆ, ಇದು ಬೆಳಗಾವಿದು. ಓಕೆ, ಈ ರೀತಿಯಾಗಿ ಇಲ್ಲೆಲ್ಲ ಬೆಳಗಾವಿದು ಇದೆ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಬೆಳಗಾವಿಯಲ್ಲಿ ಬಾಯ್. ಓಕೆ, ಬಾಯ್ ಅದು ಏನು, ರೂರಲ್ OBC ಅಂದ್ರೇನು, ಗ್ರಾಮೀಣ ಪ್ರದೇಶದ OBCಗೆ ಸಂಬಂಧಪಟ್ಟಂತಹ ಬಾಲಕನಿಗೆ ಎಷ್ಟು ಕಟ್ ಆಫ್ ನಿಂತಿದೆ? 91.25. ಓಕೆ, ಸೊ ಇದ್ರ ಮೇಲೆ ಬಿದ್ದವರು ಸೆಲೆಕ್ಟ್ ಆಗ್ತಾರೆ, ಇಷ್ಟು ಬಿದ್ದವರು ಸಹ ಸೆಲೆಕ್ಟ್ ಆಗ್ತಾರೆ. ಅದೇ ರೀತಿಯಾಗಿ ಗರ್ಲ್ ನೋಡೋದಾದರೆ, ರೂರಲ್ ಅಂದರೆ ಗ್ರಾಮೀಣ ಪ್ರದೇಶದ OBC ಕೆಟಗರಿಗೆ ಸಂಬಂಧಪಟ್ಟಂಥ ಹುಡುಗಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇದೆ ಅಂತಂದರೆ 90, ಹೌದಾ? ಅದೇ ರೀತಿ ನೋಡ್ಬೋದು ಬಾಯ್ ರೂರಲ್ ಗ್ರಾಮೀಣ ಪ್ರದೇಶದ SC ಒಂದು ಕಾಸ್ಟ್ಗೆ ಸಂಬಂಧಪಟ್ಟವನಿಗೆ ಎಷ್ಟಿದೆ? 86.25 ಕಟ್ ಆಫ್ ಮಾರ್ಕ್ಸ್ ಇದೆ, ಹೌದಾ? ನೀವು ಇದರಲ್ಲಿ ನಿಮ್ಮ ತಾಲೂಕಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅದನ್ನು ಸಹ ನೋಡ್ಬೋದು. ಹೇಗೆ ನೋಡ್ಬೋದು? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬ್ಲಾಕ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ನಿಮ್ಮ ತಾಲೂಕಿಗೆ ಕೊಟ್ಟಂತಹ ನಂಬರ್. ಓಕೆ, ಸೊ ಈ ಬ್ಲಾಕ್ ನಂಬರ್ ಎಲ್ಲಿರುತ್ತೆಪ್ಪ ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇರುತ್ತೆ. ತೋರಿಸ್ತೀನಿ ನೋಡಿ ಇಲ್ಲಿ. ಇಲ್ಲಿ ನೋಡ್ಬೋದು ಸ್ಟೇಟ್ ಕೋಡ್ ನಮ್ಮದು ಕರ್ನಾಟಕ 10 ಇದೆ, ಬ್ಲಾಕ್ ನಂಬರ್ ಬಗ್ಗೆ 10 ಇದೆ. ಓಕೆ, ಇಲ್ಲಿ ಸವದತ್ತಿ ಅಂತೇಳಿ ಒಂದು ತಾಲೂಕಿದೆ. ಸೊ ಸವದತ್ತಿಗೆ ಒಂದು ಬ್ಲಾಕ್ ಕೋಡ್ ಎಷ್ಟು ಕೊಟ್ಟಿದ್ದಾರೆ? 07. ಓಕೆ, 07. ಇದೇ ರೀತಿಯಾಗಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾದರೆ ನಿಮ್ಮ ತಾಲೂಕಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಹೇಗೆ ನೋಡುವುದು? ಓಕೆ, ಈ ಮೊದಲು ಈ ಬ್ಲಾಕ್ ಕೋಡನ್ನು ನಂಬರ್ ನೋಡ್ಕೊಳ್ಳಿ. ಸೊ 07 ಇದೆ. ಸೊ ಈಗ ನಾನು ಬೆಳಗಾವಿಯಲ್ಲಿ 07 ಎಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. 07 ಎಲ್ಲಿದೆಯಪ್ಪ ಅಂತಂದರೆ ಇಲ್ಲಿದೆ ನೋಡಿ. ಓಕೆ, ಅಂದರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿಗೆ ಸಂಬಂಧಪಟ್ಟಂಥ ಹುಡುಗನಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂದರೆ ಅದು ಗ್ರಾಮೀಣ ಪ್ರದೇಶದ ಅನ್ರಿಸರ್ವ್ಡ್ ಅಂತಂದರೆ ಯಾವುದೇ ರೀತಿಯಾದಂತಹ, ಅಂದರೆ ಇದು GM ಕೆಟಗರಿಗೆ ಸಂಬಂಧಪಟ್ಟಂಥ ಹುಡುಗ ಅಂತ ತಿಳ್ಕೊಬೇಕು ನಾವು. ಅನ್ರಿಸರ್ವ್ಡ್ ಅಂತಂದರೆ UR ಅಂತಂದರೆ ಅವನಿಗೆ ಎಷ್ಟು ನಿಂತಿದೆ ಕಟ್ ಆಫು? 92.50 ಮಾರ್ಕ್ಸ್. ಹಾಗೆ ಹುಡುಗಿಗೆ ಅಂದರೆ
ಗ್ರಾಮೀಣ ಪ್ರದೇಶದ ಅನ್ರಿಸರ್ವ್ಡ್ ಅಂತಂದರೆ ಗ್ರಾಮೀಣ ಪ್ರದೇಶದ ಜನರಲ್ ಮೆರಿಟ್ ಇರುವಂತಹ ಹುಡುಗಿಗೆ ಎಷ್ಟು ನಿಂತಿದೆ 91.25. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ತಾಲೂಕಿನಲ್ಲಿ ಎಷ್ಟೆಷ್ಟು ನಿಂತಿದೆ ಅದನ್ನು ಸಹ ನೀವು ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ OBC ಅಂತ ಕೊಟ್ಟಿದೆ, ರೂರಲ್ OBC ಅಂತ ಕೊಟ್ಟಿದೆ. ಎಷ್ಟು? 90.00 ಅಂದರೆ 90 ಮಾರ್ಕ್ಸು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಓಪನ್ ಅಂತ ಸಹ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಓಪನ್ SC, ಹೌದಾ? ಓಪನ್ UR ಅಂತಂದರೆ ಇದರಲ್ಲಿ ಓಪನ್ UR ಅಂತಂದರೆ ಯಾರು ವಿದ್ಯಾರ್ಥಿಗಳು ಬಹಳ ಜಾಣ ಇರ್ತಾರೆ ನೋಡ್ರಿ, ಎಲ್ಲಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿರ್ತೀರ ಅವರಿಗೆ ಯಾವುದೇ ರೀತಿಯಂಥ ಕಾಸ್ಟನ್ನು ನೋಡೋದಿಲ್ಲ ಅವರು. ಯಾಕಂದರೆ ಆಲ್ರೆಡಿ ಅವ್ರದ್ದು ಜನರಲ್ ಮೆರಿಟ್ನಲ್ಲೇ ಅವ್ರದ್ದು ಸೆಲೆಕ್ಷನ್ ಆಗಿರ್ತದೆ. ನೋಡ್ಬೋದು ಇಲ್ಲಿ ಓಪನ್ UR ಮತ್ತು ಏನು ಓಪನ್ SC ಈ ರೀತಿ ಏನು ಇರ್ತದೆ ನೋಡಿ, ಯಾವಾಗಲೂ SC ಅಲ್ಲ, ಓಪನ್ URನಲ್ಲಿ ಯಾವಾಗಲೂ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿರ್ತದೆ. ಅಂದರೆ ಜಾಣ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾಸ್ಟ್ ರಿಸರ್ವೇಷನ್ ಬೇಕಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ಅವರು ಎಲ್ಲರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಹೌದಾ? ಸೊ ಹಾಗಾಗಿ ಬೆಳಗಾವಿಯಲ್ಲಿ ಓಪನ್ URದಲ್ಲಿ ಎಷ್ಟು ತೊಗೊಂಡಿದ್ದಾರೆ? ಕಟ್ ಆಫು 96.25. ಗರ್ಲಿಗೂ ಅಷ್ಟೇ ಇದೆ, ಬಾಯ್ಸಿಗೂ ಅಷ್ಟೇ ಇದೆ. ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ನಿಮ್ಮ ವಿದ್ಯಾರ್ಥಿಯ ಕಾಸ್ಟ್ ಯಾವುದು, ಓಕೆ, OBCನ, STನ, SCನ, ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಇದೆ, ಹೌದಾ? ಎಲ್ಲ ಜಿಲ್ಲೆಗಳದ್ದು ಏನು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟಿದ್ದಾರೆ. ಹಾಗೆ ಬ್ಲಾಕ್ ನಂಬರ್ ಹೇಳಿದ್ನೆಲ್ಲ ಆವಾಗಲೇ ತಾಲೂಕಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಎಲ್ಲ ಸಹ ನಿಮಗೆ ನೀವು ನೋಡ್ಕೊಳ್ಬೋದು, ಹೌದಾ? ಅದು ಬಿಟ್ಟು ನೀವು ಎಷ್ಟೇ ಯೂಟ್ಯೂಬರ್ಗಳಲ್ಲಿ ಅಂದರೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡುವ ಮುಖಾಂತರ ಅಂದರೆ ನಮ್ಮ ಮಗುವಿಂದು ಇಷ್ಟು ಬಿದ್ದಿದೆ, ಏನಾದರೂ ಚಾನ್ಸ್ ಇದೆಯಾ, ನಮ್ಮ ಮಗು SC ಕ್ಯಾಟಗರಿ ಸೇರಿದೆ, ST ಕ್ಯಾಟಗರಿಗೆ ಸೇರಿದೆ, 93 ತೆಗೆದುಕೊಂಡಿದ್ದಾನೆ, ಓಕೆ, ಏನಾದರೂ ಚಾನ್ಸ್ ಇದೆಯಾ ಅಂಥೇಳಿ ಯಾರನ್ನು ನೀವು ಕೇಳೋದು ಬೇಕಾಗೇ ಇಲ್ಲ, ಹೌದಾ? ಈಗ ನಾನು ಹೇಳಿದಾಗೆ ಈ ರೀತಿಯಾದಂತಹ ಒಂದು ಕಳೆದ ವರ್ಷದ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದರೆ ನೀವು ಸಹ ಈ ಒಂದು PDF ನೋಡೋ ಮುಖಾಂತರ ನಿಖರವಾಗಿಯೂ ಹೇಳ್ಬೋದಾ? ಇಲ್ಲ. ಬಟ್ ಏನಂದೆ ಅಂತಂದರೆ ಕಂಪೇರ್ ಮಾಡಿ, ಕಳೆದ ವರ್ಷದ ನೀವು ಕಂಪೇರ್ ಮಾಡಿ ಒಂದು ಅಂದಾಜನ್ನು ನೀವು ಮಾಡ್ಬೋದು. ಓಕೆ, ಸೊ ಕಳೆದ ಬಾರಿಗಿಂತ ಈ ವರ್ಷ ಸ್ವಲ್ಪ ಎಕ್ಸಾಮು ಈಸಿ ಇತ್ತು. ಸೊ ಹಾಗಾಗಿ ಕಳೆದ ವರ್ಷಕ್ಕಿಂತ ಈ ಬಾರಿ ಒಂದು 3 ಅಥವಾ 2 ಮಾರ್ಕ್ಸು ಹೆಚ್ಚಿಗೆ ಆಗ್ಬೋದು. ಓಕೆ, ಈ ಕಟ್ ಆಫ್ ಲಿಸ್ಟ್ನಲ್ಲಿ 2-3 ಮಾರ್ಕ್ಸು ಹೆಚ್ಚಿಗೆ ಆಗ್ಬೋದು. ಓಕೆ, ಸೊ ಅಂದರೆ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಆತಂಕಕ್ಕೆ ನೀವು ಒಳಗಾಗೋದು ಬೇಡ, ಆಮೇಲೆ ನಿಮ್ಮ ಮಕ್ಕಳಿಗೂ ಒಂದು ಆತಂಕವನ್ನು ನೀವು ನೀಡೋದು ಬೇಡ. ಓಕೆ, ಅವರಿಗೆ ಪ್ರೆಷರನ್ನು ನೀಡೋದು ಬೇಡ. ಓಕೆ, ಸೊ ಆಲ್ರೆಡಿ ಈಗ ಹೇಗಾದರೂ ಅವರು ನವೋದಯ ಎಕ್ಸಾಮ್ ಬರೆದುಬಿಟ್ಟಿದ್ದಾರೆ. ಇನ್ನು ಮುಂದಿಂದ ಏನಂತಂದರೆ ರಿಸಲ್ಟ್ ಬರೋವರೆಗೂ ನೀವು ಕಾಯಲೇಬೇಕು, ಆವಾಗ ನಿಮಗೆ ಒಂದು ನಿಖರವಾದಂಥ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಸೊ ಅವರಿಗೆ ಯಾವುದೇ ಪ್ರೆಷರನ್ನು ಹಾಕದೆ ಇನ್ನು ಮುಂದೆ ಬರುವಂಥದ್ದು ಯಾವುದಾದ್ರು ಎಕ್ಸಾಮ್ ಇದೆ, ಸೈನಿಕ ಎಕ್ಸಾಮ್ ಇದೆ, ಆದರ್ಶ ವಿದ್ಯಾಲಯ ಎಕ್ಸಾಮ್ ಇದೆ, ಹೌದಾ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಇದೆ. ಸೊ ಈ ಒಂದು ಪರೀಕ್ಷೆಗಳಿಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ತಯಾರಿಯನ್ನು ನಡೆಸಲಿಕ್ಕೆ ನೀವು ಹೆಲ್ಪ್ ಮಾಡ್ಬೋದು, ಹೌದಾ? ಸೊ ಹಾಗಾಗಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಓಕೆ, ಒಂದು ವೇಳೆ ನಿಮಗೆ PDF ಡೌನ್ಲೋಡ್ ಮಾಡಲಿಕ್ಕೆ ಬರಲಿಲ್ಲಪ್ಪ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನೀವು ಈ ಒಂದು ಮೊಬೈಲ್ ನಂಬರ್ಗೆ ಜಸ್ಟ್ ಏನಂತ ಮೆಸೇಜ್ ಮಾಡಿ ಅಂತಂದರೆ ನವೋದಯ ಕಟ್ ಆಫ್ ಅಂತೇಳಿ ಒಂದು ಮೆಸೇಜ್ ಮಾಡಿ. ಓಕೆ, ನಾವು ಈ PDF ನಿಮಗೆ ಸೆಂಡ್ ಮಾಡ್ತೇವೆ. ಓಕೆ, ಸೊ ಅಂದಾಗೆ ಈ ಒಂದು ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಹಿಂದಿನ ವರ್ಷದ ಆದರ್ಶ ವಿದ್ಯಾಲಯ. ಓಕೆ, ಸೊ ಆದರ್ಶ ವಿದ್ಯಾಲಯ ಸ್ಕೂಲ್ ಸಹ ಒಂದು ಒಳ್ಳೆಯ ಸ್ಕೂಲು, ಯಾಕಂದರೆ ಗೋರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಶಾಲೆ ಅದು. ಓಕೆ, ಸೊ ಇದಕ್ಕೂ ಸಹ ನೀವು ತಯಾರಿಯನ್ನು ನಡೆಸಲೇಬೇಕು. ಸೊ ಹಾಗಾದರೆ ಈ ಒಂದು ತಯಾರಿಯನ್ನು ನಡೆಸಬೇಕಾದರೆ ನಿಮಗೆ ಈ ಒಂದು ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಅದು ಎಷ್ಟು 2011ರಿಂದ 2025 ಅಂದರೆ ಟೋಟಲ್ 15 ವರ್ಷಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ, ಅದು ಹೀಗೆ ವಿತ್ ಕೀ ಆನ್ಸರ್ ಇರುವಂಥ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆಮೇಲೆ ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನಮಗೆ ಗೂಗಲ್ ಪೇ ಮುಖಾಂತರ ಅಥವಾ ಫೋನ್ಪೇ ಮುಖಾಂತರ ನೀವು ಪಾವತಿ ಮಾಡಿದ್ದಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ನಾವು ಸೆಂಡ್ ಮಾಡಿ ಕೊಡ್ತೇವೆ. ಓಕೆ, ಸೊ ಆಮೇಲೆ ಈ ಒಂದು ನವೋದಯದ PDF ಬೇಕಾಗಿದ್ದರೂ ಸಹ, ಕಟ್ ಆಫ್ PDF ಬೇಕಾಗಿದ್ದರೂ ನಮಗೆ ಈ ವಾಟ್ಸಪ್ ನಂಬರ್ಗೆ
ಜಸ್ಟ್ ನವೋದಯ ಕಟ್ ಆಫ್ ಅಂತೇಳಿ ಮೆಸೇಜ್ ಮಾಡಿ ನಿಮಗೆ ನಾವು ಸೆಂಡ್ ಮಾಡ್ತೇವೆ. ಓಕೆ, ಆಮೇಲೆ ಓಕೆ, ಇದಿಷ್ಟು ಈ ಒಂದು ನವೋದಯ ಕಟ್ ಆಫ್ ಬಗ್ಗೆ ಆಗಿತ್ತು. ಏನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂತಂದರೆ ಮುಂದೆ ಬರುವಂತಹ ಏನು ಸೈನಿಕ ಶಾಲೆ ಪರೀಕ್ಷೆ ಆಗಿರ್ಬೋದು, ಮೊರಾರ್ಜಿ ಶಾಲೆ ಪರೀಕ್ಷೆ ಆಗಿರ್ಬೋದು, ಆದರ್ಶ ವಿದ್ಯಾಲಯ ಪರೀಕ್ಷೆ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತಹ ತರಗತಿಗಳ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.